ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗುರುಗುಂಟ ಸಮೀಪದ ಗೌಡೂರು ಗ್ರಾಮದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಕಾರ್ಯಕ್ರಮ 13 ಶನಿವಾರ ಸಂಜೆ 6:30 ಗಂಟೆಗೆ ಜರುಗಿತು. ಜಾತ್ರೆ ನಿಮಿತ್ತವಾಗಿ ದೇವಸ್ಥಾನವನ್ನ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಶನಿವಾರ ಮುಂಜಾನೆ 5:30ಕ್ಕೆ ದೇವರಿಗೆ ಮಹಾರುದ್ರಾಭಿಷೇಕ, ವಿಶೇಷ ಪುಷ್ಪಾಲಂಕಾರ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿತು. ನಂತರ ದೇವರ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಇರಿಸಿ ತೇರಿನ ಕಳಶದೊಂದಿಗೆ ಗಂಗಾ ಸ್ಥಳಕ್ಕೆ ಪೂಜೆ ತೆರಳಿದ್ರು. ಗಂಗಾ ಪೂಜೆಯ ನಂತರ ಮರಳಿ ಬಂದು ರಥೋತ್ಸವದ ಕಳಸಾರೋಹಣವನ್ನ ವಾದ್ಯ ಮೇಳಗಳ ಸಮೇತ ನೆರವೇರಿಸಿದ್ರು. ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ವರ್ಷವೂ ಕೂಡ ಹೊಸ್ತೆಲ ಹುಣ್ಣಿಮೆಯ 9ನೇ ದಿನ ಶನಿವಾರ ಸಂಜೆ 6:30 ಗಂಟೆಗೆ ರಥೋತ್ಸವ ಜರುಗಿದೆ. ಇದಕ್ಕೂ ಮೊದಲು ಎತ್ತಿನ ಬಂಡಿಯನ್ನ ಸರ್ವ ರೀತಿಯಿಂದ ಶೃಂಗರಿಸಿ ದೇವರ ಮೂರ್ತಿಯನ್ನ ಇರಿಸಿ ರಥೋತ್ಸವ ಕಾರ್ಯಕ್ರಮವನ್ನ ನಡೆಸಲಾಗಿದೆ. ನೂತನ ರಥೋತ್ಸವ ಅಮರೇಶ್ವರ ಗಜದಂಡ ಶಿವಯೋಗಿಗಳ ತೇರಿನಲ್ಲಿ ಕುಳಿತು ಉತ್ಸವ ನಡೆಯಿತು. ಉಜ್ಜಯಿನಿ ಪೀಠದ ಜಗದ್ಗುರು ಶ್ರೀ ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದಕರ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಚಾಲನೆ ಸಿಕ್ಕು ರಥೋತ್ಸವ ನಡೆಯಿತು. ರಥೋತ್ಸವ ದಿನದ ಸಾಯಂಕಾಲ ಗ್ರಾಮದ ಮನೆತನದ ರಾಜ ವೆಂಕಟಪ್ಪ ನಾಯಕರ ದರ್ಬಾರಿನಿಂದ ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಬಾಜಾ ಭಜಂತ್ರಿ ಸಕಲ ವಾದ್ಯ ಮೇಳಗಳೊಂದಿಗೆ ಆಗಮಿಸಿ ಅಮರೇಶ್ವರ ಗುರು ಶ್ರೀ ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ರಥಾರೂಢರು ಆದ ಬಳಿಕ ಗ್ರಾಮದ ರಾಜ ಮನೆತನದವರು ಕೂಡ ಮಹಾಮಂಗಳಾರತಿ ನೆರವೇರಿಸಿದರು. ಊರಿನ ರಾಜರು ಆದ ಶ್ರೀ ಸೋಮನಾಥ್ ನಾಯಕ, ಸೀತಾರಾಮ್ ನಾಯಕ, ಲಕ್ಷ್ಮಣ್ ನಾಯಕ, ವೀರನಗೌಡ, ಅಮರಗುಂಟೆಪ್ಪ ಉದ್ದಾರ್, ಅರ್ಚಕರು ಆಗಿರುವಂತಹ ಕರಿಯೂರಯ್ಯ ಸ್ವಾಮಿ, ಮಲ್ಲಯ್ಯ ಸ್ವಾಮಿ, ರಾಧಯ್ಯ ಸ್ವಾಮಿ, ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಸಮ್ಮುಖದಲ್ಲಿ ಊರಿನ ಸಕಲ ಗುರು ಹಿರಿಯರು ಹಾಗೂ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ಪಾಲ್ಗೊಂಡಿದ್ದರು. ಸೋಮವಾರ ದಿನಾಂಕ 15ರಂದು ಉಚ್ಚಾಯ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ. 2022ರಲ್ಲಿ ಶ್ರೀಮತಿ ರಾಣಿ ಶಾಂತಕುಮಾರಿ ದೇವಿ ಹಾಗೂ ಊರಿನ ದೈವದೊಂದಿಗೆ ಕಬ್ಬಿಣ ಉಚ್ಚಾಯ ನಿರ್ಮಾಣ ಮಾಡಿಸಲಾಗಿದ್ದು, ಸಡಗರದಿಂದ ಉಚ್ಚಾಯ ಮಹೋತ್ಸವವೂ ಕೂಡ ನಡೆಯಲಿದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಗೌಡೂರು ಗ್ರಾಮದ ಹಿರಿಯ ಕಲಾವಿದ ಬಳಗದಿಂದ ಸೋಮವಾರ ರಾತ್ರಿ ತುತ್ತು ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ನಡೆಯಲಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.